ಮಾದನಾಯಕನಹಳ್ಳಿ, ಹನುಮಂತ ಸಾಗರ, ಕುದುರೆಗೆರೆನಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡೋಕ್ಕೆ ಎಷ್ಟು ಪ್ರಪೋಸಲ್ ಇಟ್ಟರು, ಆ್ಯಕ್ಚುಲ್ ಆಗಿ ಎಷ್ಟು ಅಕ್ವೈರ್ ಆಯಿತು ಅಂತ ತಿಳ್ಕೊಳ್ಳೋಣ. ಮಾದನಾಯಕನಹಳ್ಳಿಯಲ್ಲಿ 11.67 ಹೆಕ್ಟೇರ್ನ ಅಕ್ವೈರ್ ಮಾಡೋಕ್ಕೆ ಪ್ರಪೋಸಲ್ ಇಟ್ಟರು. ಆದರೆ 8.57 ಹೆಕ್ಟೇರ್ ಅಕ್ವಿಸಿಷನ್ ಫೈನಲೈಸ್ ಆಯಿತು. ಹನುಮಂತ ಸಾಗರದಲ್ಲಿ 5.6 ಹೆಕ್ಟೇರ್ ಇತ್ತು, 2.61 ಹೆಕ್ಟೇರ್ ಫೈನಲೈಸ್ ಆಯಿತು. ಕುದುರೆಗೆರೆಯಲ್ಲಿ 23.76 ಹೆಕ್ಟೇರ್ ಅಕ್ವೈರ್ ಮಾಡೋಕ್ಕೆ ಪ್ರಪೋಸಲ್ ಇತ್ತು, ಆದರೆ 1 ಹೆಕ್ಟೇರ್ ಕೂಡ ಫೈನಲೈಸ್ ಆಗಿಲ್ಲ. ಸೊ ಇಲ್ಲಿನ ಲ್ಯಾಂಡ್ ಅಕ್ವಿಸಿಷನ್ನ ಡ್ರಾಪ್ ಮಾಡಿದ್ರು. ನೆಕ್ಸ್ಟ್ ಪ್ರಾಬ್ಲಮ್ ಆಗಿದ್ದು ಬಿಳೆ ಶಿವಾಲಯ ಹತ್ರ 13.4 ಹೆಕ್ಟೇರ್ನಲ್ಲಿ ಬರೀ 0.46 ಹೆಕ್ಟೇರ್ನ ಅಕ್ವೈರ್ ಮಾಡಿದ್ರು. ರಾಂಪುರದಲ್ಲಿ 15.96 ಹೆಕ್ಟೇರ್ನಲ್ಲಿ ಬರೀ 2.77 ಹೆಕ್ಟೇರ್ನ ಅಕ್ವೈರ್ ಮಾಡಿದ್ರು. ಮಿಕ್ಕಿದ್ದು ಮಾಡೋಕ್ಕಾಗಿಲ್ಲ, ಏಕೆಂದರೆ ONGC ಪೈಪ್ಲೈನ್ನಿಂದ. ನೆಕ್ಸ್ಟ್ ಪ್ರಾಬ್ಲಮ್ ಕನ್ನಮಂಗಲದಲ್ಲಿ ಆಯಿತು. 5.34 ಹೆಕ್ಟೇರ್ನಲ್ಲಿ 0.36 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಚಿಕ್ಕಬನಹಳ್ಳಿಯಲ್ಲಿ 17.65 ಹೆಕ್ಟೇರ್ನಲ್ಲಿ 1.85 ಹೆಕ್ಟೇರ್ ಮಾತ್ರ ಅಕ್ವೈರ್ ಆಯಿತು. ಸಿಗೇನಹಳ್ಳಿಯಲ್ಲಿ 12.71 ಹೆಕ್ಟೇರ್ನಲ್ಲಿ 0.08 ಹೆಕ್ಟೇರ್ ಮಾತ್ರ ಅಕ್ವೈರ್ ಮಾಡಿದ್ರು. ಕಾಡುಗೋಡಿಯಲ್ಲಿ 16.52 ಹೆಕ್ಟೇರ್ನಲ್ಲಿ 7.72 ಹೆಕ್ಟೇರ್ ಅಕ್ವೈರ್ ಮಾಡಿದ್ರು. ಮಿಕ್ಕಿದ ಲ್ಯಾಂಡ್ ಕೋರ್ಟ್ ಕೇಸ್ ಇರೋದ್ರಿಂದ ಈ ಏರಿಯಾಗಳು ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ನಿಂದ ಡ್ರಾಪ್ ಆಯಿತು. ಗಟ್ಟಿಹಳ್ಳಿಯಲ್ಲಿ 8.05 ಹೆಕ್ಟೇರ್ನಲ್ಲಿ 0.05 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಹುಸ್ಕೂರ್ನಲ್ಲಿ 17.35 ಹೆಕ್ಟೇರ್ನಲ್ಲಿ 0.04 ಹೆಕ್ಟೇರ್ ಮಾತ್ರ ಅಕ್ವೈರ್ ಮಾಡಿದ್ರು. ಗುಳಿಮಂಗಲ 15.36 ಹೆಕ್ಟೇರ್ನಲ್ಲಿ 1.6 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಹೆಬ್ಗೋಡಿಯಲ್ಲಿ 12.96 ಹೆಕ್ಟೇರ್ನಲ್ಲಿ 0.96 ಹೆಕ್ಟೇರ್ನ ಮಾತ್ರ ಅಕ್ವೈರ್ ಮಾಡಿದ್ರು. ಈ ಏರಿಯಾದ ಅಲೈನ್ಮೆಂಟ್ ಚೇಂಜ್ ಆಯಿತು ಅಂತ ಇಲ್ಲಿ ಕೂಡ ಲ್ಯಾಂಡ್ ಅಕ್ವಿಸಿಷನ್ನ ಡ್ರಾಪ್ ಮಾಡಿದ್ರು.